ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಸ್ವೀಡನ್ನ ಗಾಥೆನ್ಬರ್ಗ್ ಸಿಟಿ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ರಾ ಆಡಿಯೋ ಇರುತ್ತೆ. ನೀವೇ ಟ್ರಾಮಲ್ಲಿ ಹೋಗ್ತಾ ಇದ್ದೀರೇನೋ ಅಂತ ಅನಿಸುತ್ತೆ. ಯಾವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ಟು ಗಿವ್ ದ್ಯಾಟ್ ರಿಯಲ್ ಫೀಲ್. ಟ್ರಾಮ್ ಬಂದಿದೆ, ಹತ್ತೋಣ. ಲೆಟ್ಸ್ ಗೋ. ಗಾಥೆನ್ಬರ್ಗ್ ಸಿಟಿಯಲ್ಲಿ ನಿಮಿಷಕ್ಕೂ ತುಂಬ ಟ್ರಾಮ್ಸ್ಗಳು, ಬಸ್ಗಳು ಓಡಾಡ್ತವೆ. ಸೊ ಪ್ರೈವೇಟ್ ಕಾರ್ಸ್ಗಳ ಅವಶ್ಯಕತೆಯೇ ಇಲ್ಲ. ಹಾಗೆ ಸಮ್ಮರಲ್ಲಿ, ಆಟಮಲ್ಲಿ ಅಂದರೆ ಸೈಕಲಲ್ಲಿ ತುಂಬ ಜನ ಓಡಾಡ್ತಾರೆ. ದಿನ ಆಫೀಸ್ಗೂ ಸೈಕಲಲ್ಲೇ ಹೋಗ್ತಾರೆ. ಸಿಟಿ ಮಧ್ಯಾಹ್ನ ತುಂಬ ಪಾರ್ಕ್ಗಳಿವೆ ಇಲ್ಲಿ. ಸೊ ಇವೆಲ್ಲ ತುಂಬ ಓಲ್ಡ್ ಬಿಲ್ಡಿಂಗ್ಸ್ಗಳು. ಸೊ ಈ ಗಾಥೆನ್ಬರ್ಗ್ ಸಿಟಿಲಿ ಓಲ್ಡ್ ಬಿಲ್ಡಿಂಗ್ಸ್ ಮತ್ತು ಮಾಡರ್ನ್ ಬಿಲ್ಡಿಂಗ್ಸ್ ಎರಡೂ ಕೂಡ ಇದೆ. ಜಾಸ್ತಿಯಾಗಿ ರೆಡ್ ಬ್ರಿಕ್ಸಿಂದ ಕಟ್ಟಿರೋ ಬಿಲ್ಡಿಂಗ್ಸು ಕಾಣುತ್ತೆ ನಿಮಗೆ. ಇದು ಚಾಲ್ಮರ್ಸ್ ಯೂನಿವರ್ಸಿಟಿ ಅಂತ, ತುಂಬ ಫೇಮಸ್ ಯೂನಿವರ್ಸಿಟಿ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಇಲ್ಲಿ ಕಲೀಲಿಕ್ಕೆ. ಆಟಮಲ್ಲಿ ನೋಡಿ, ಎಲ್ಲ ಮರಗಳ ಎಲೆಗಳು ಅಷ್ಟೇ ಎಲ್ಲೋ ಆರೆಂಜ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ.
ಇದು ಎವಿನಿನ್ ಅಂತ, ಹಾರ್ಟ್ ಆಫ್ ದ ಸಿಟಿ. ನಮ್ಮ ಬೆಂಗಳೂರಲ್ಲಿ ಹೇಗೆ ಬ್ರಿಗೇಡ್ ರೋಡ್, MG ರೋಡ್ ಇದೆಯೋ ಅದೇ ಥರ ಇದು. ಇಲ್ಲಿ ನೋಡಿ ಒಂದು ಪರೇಡ್ ಹೋಗ್ತಾ ಇದೆ. ಇಲ್ಲಿ ಲೈನ್ ತುಂಬ ರೆಸ್ಟೋರೆಂಟ್ಸ್ಗಳು, ಕಫೆಗಳೆಲ್ಲ ನೋಡ್ಬೋದು ನೀವು. ಎಲ್ಲ ಹೊರಗಡೆ ಎಲ್ಲ ಟೇಬಲ್ ಹಾಕಿರ್ತಾರೆ. ಸಮ್ಮರಲ್ಲಿ ಜಾಸ್ತಿ ಎಲ್ಲರೂ ಹೊರಗಡೆ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಇದು ಸ್ಟೋರಾ ಥಿಯೇಟರ್ ಅಂತ, ನಮ್ಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಇದ್ದಾಗೆ ಸಂಗೀತ, ನಾಟಕ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ನಾನು ಪಡಾನ್ ಟೂರ್ ಅಂತ ಒಂದು ಬೋಟ್ ಟೂರಿದ್ದು ವಿಡಿಯೋ ಹಾಕಿದ್ದೆ. ಸೊ ಅದರದ್ದು ಪಿಕಪ್ ಪಾಯಿಂಟ್ ಇದೆ, ಫಸ್ಟ್ ಪಿಕಪ್ ಪಾಯಿಂಟು. ಸೊ ಇಲ್ಲಿಂದ ಹತ್ಕೊಂಡು ಒಂದು 50 ಮಿನಿಟ್ಸ್ ರೈಡ್ ಇರುತ್ತೆ. ಚೆನ್ನಾಗಿತ್ತು. ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಎಲ್ಲ ಬಿಲ್ಡಿಂಗ್ಸ್ ಎಷ್ಟು ಹಳೇದು ಗೊತ್ತಾ? 1800ನೇ ಇಸ್ವಿದು ಇದೆಲ್ಲ, ತುಂಬ ಓಲ್ಡ್. ಅಷ್ಟೇ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಡಚ್ ಸ್ಟೈಲಲ್ಲಿ ಕಟ್ಟಿರೋದು ಇದೆಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಲ್ಡಿಂಗ್ಸು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.